ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಗೌಡ ಫ್ಯಾಷನ್. ಇಲ್ಲಿ ಕಡಿಮೆ ಫ್ಯಾಬ್ರಿಕ್ನ ಯೂಸ್ ಮಾಡಿಕೊಂಡು ಬ್ಯೂಟಿಫುಲ್ ಆಗಿರೋ ನೆಟ್ ಸ್ಕರ್ಟ್ನ ಸ್ಟಿಚ್ ಮಾಡೋಕೆ ಅಂತ 6 ಮೀಟರ್ ಪ್ಲೇನ್ ನೆಟ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. ಜೊತೆಗೆ 3 ಮೀಟರ್ ಸ್ಯಾಟಿನ್ ಲೈನಿಂಗ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. ಇಲ್ಲಿ ಸ್ಕರ್ಟ್ನ ಮಾರ್ಕ್ ಮಾಡೋಕೆ ಅಂತ ನೆಟ್ ಫ್ಯಾಬ್ರಿಕ್ನ 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ಲೋಸಿಡ್ ಸೈಡ್ ಆಗಿದೆ ಹಾಗೂ ಇದು ಕ್ಲೋಸಿಡ್ ಹಾಗೂ ಓಪನ್ ಎರಡೂ ಸೈಡ್ ಇದೆ. ಇಲ್ಲಿ ವೆಸ್ಟ್ ಹತ್ರ 5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಈ ಮಾರ್ಕ್ನ ಸ್ವಲ್ಪ ಡಾರ್ಕ್ ಮಾಡ್ಕೋತೀನಿ. ಇಲ್ಲಿ ಈ ಮಾರ್ಕ್ನ ಮೆಜರ್ ಮಾಡಿ ನೋಡಿದಾಗ 9 ಇಂಚ್ ಬಂದಿದೆ. ಇಲ್ಲಿ ನಾನು ಯಾವ ಥರ ಮೆಜರ್ ಮಾಡ್ಕೊಂಡಿದ್ದೀನಿ ಅಂದರೆ ಹಿಪ್ ಮೆಜರ್ಮೆಂಟ್ ಬಂದು 36 ಇಂಚ್ ಇದೆ. ಇದನ್ನು 4 ಭಾಗ ಮಾಡಿದಾಗ 9 ಇಂಚ್ ಬರುತ್ತೆ. ಹಾಗಾಗಿ ವೆಸ್ಟ್ ಹತ್ರ 9 ಇಂಚ್ ಬರೋ ಹಾಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ಕರ್ಟ್ ಲೆಂತ್ನ 38 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇದ್ರ ಮುಂದೆ ಕೂಡ 38 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನು ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಈ ಥರ ನಾನು ನೆಟ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಲೈನಿಂಗ್ನ ಮಾರ್ಕ್ ಮಾಡೋಕೆ ಅಂತ ಬಟ್ಟೆನ 2 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಓಪನ್ ಸೈಡ್ ಆಗಿದೆ ಹಾಗೂ ಇದು ಕ್ಲೋಸೆಡ್ ಸೈಡ್ ಆಗಿದೆ. ಇವಾಗ ಇಲ್ಲಿ ಹೀಗೆ ಟ್ರಯಾಂಗಲ್ ಶೇಪ್ಗೆ ಫೋಲ್ಡ್ ಮಾಡ್ಕೋತೀನಿ. ಫೋಲ್ಡ್ ಆಗಿದೆ. ಇಲ್ಲಿ ವೆಸ್ಟ್ ಹತ್ರ 9 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಈ ಮಾರ್ಕ್ ಲೆಂತ್ ಬಂದು 11.5 ಇಂಚ್ ಬರುತ್ತೆ. 11.5 ಇಂಚ್ಗೆ ಸುತ್ತ ಮಾರ್ಕ್ ಮಾಡ್ಕೋತೀನಿ. ಇವಾಗ ಮತ್ತೆ ಈ ಮಾರ್ಕ್ನ ಮೆಜರ್ ಮಾಡಿ ನೋಡಿದಾಗ 9 ಇಂಚ್ ಬಂದಿದೆ. ಇಲ್ಲಿ ಸ್ಕರ್ಟ್ ಲೆಂತ್ನ 39 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನೆಟ್ ಫ್ಯಾಬ್ರಿಕಲ್ಲಿ 38 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ನೆಟ್ ಫ್ಯಾಬ್ರಿಕಲ್ಲಿ ಬಾಟಮ್ನ ಫೋಲ್ಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದು ಲೈನಿಂಗ್ ಬಾಟಮ್ ಆಗಿರೋದ್ರಿಂದ ಫೋಲ್ಡ್ ಮಾಡ್ಕೋಬೇಕಾಗಿರುತ್ತೆ. ಅದಕ್ಕೆ ಅಂತ 1 ಇಂಚ್ ಎಕ್ಸ್ಟ್ರಾ ನಾನು ಮಾರ್ಕ್ ಮಾಡ್ಕೋತೀನಿ. ಇದ್ರ ಮುಂದೆ ಕೂಡ 39 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನು ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇಲ್ಲಿ ಎಕ್ಸ್ಟ್ರಾ ಬಟ್ಟೆನ ಜಾಯಿಂಟ್ ಮಾಡ್ಕೋಬೇಕಾಗಿರೋದ್ರಿಂದ ಈ ಬಟ್ಟೆ ಪೀಸಲ್ಲಿ ನಾನು ಕಟ್ ಮಾಡ್ಕೋತೀನಿ. ಈ ಬಟ್ಟೆ ಪೀಸ್ನ ನಾನು 1/2 ಇಂಚ್ ಮೇಲೆ ಬರೋ ರೀತಿ ಇಟ್ಕೋತೀನಿ. ನಂತರ 39 ಇಂಚ್ಗೆ ಮತ್ತೆ ಮಾರ್ಕ್ ಮಾಡ್ಕೋತೀನಿ. ಇದ್ರ ಮುಂದೆ ಕೂಡ 39 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನು ಕಟ್ ಮಾಡ್ಕೋತೀನಿ. ಜೊತೆಗೆ ಇದು ಫೋಲ್ಡೆಡ್ ಸೈಡ್ ಆಗಿರೋದ್ರಿಂದ ಇದನ್ನು ಸಹ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಫೋಲ್ಡೆಡ್ ಸೈಡ್ ಕೂಡ ಕಟ್ ಆಗಿದೆ. ಇಲ್ಲಿ ಕಟ್ ಆಗಿರೋ ಜಾಯಿಂಟ್ ಪೀಸ್ನ ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ನಂತರ ಇದನ್ನು ಪಲ್ಟಾಯಿಸ್ಕೊಂಡು ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಮಾಡ್ಕೋತೀನಿ. ಈ ಪೀಸ್ನು ಕೂಡ ಸೇಮ್ ಇದೇ ಥರ ಸ್ಟಿಚ್ ಮಾಡಿಕೊಂಡು ನಂತರ ಪಲ್ಟಾಯಿಸ್ಕೊಂಡು ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಬೆಲ್ಟ್ನ ಸ್ಟಿಚ್ ಮಾಡೋಕೆ ಅಂತ ಬಟ್ಟೆ ಪೀಸ್ನ ಕಟ್ ಮಾಡಿ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬೆಲ್ಟ್ ವಿಡ್ತ್ನ ನಾನು 3 ಇಂಚ್ಗೆ ತಗೊಂಡಿದ್ದೀನಿ. ಬೆಲ್ಟ್ ಲೆಂತ್ನ ನಾನು 24 ಇಂಚ್ಗೆ ತಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಜಾಸ್ತಿನೇ ಬೆಲ್ಟ್ ಲೆಂತ್ನ ತಗೊಂಡಿದ್ದೀನಿ. ಕಾರಣ ಏನಂದರೆ ಬ್ಯಾಕ್ ಸೈಡ್ಗೆ ಎಲಾಸ್ಟಿಕ್ನ ಅಟ್ಯಾಚ್ ಮಾಡ್ಕೋತೀನಿ. ಫ್ರಂಟ್ ಸೈಡ್ ಬಂದು ಪ್ಲೇನ್ ಇರುತ್ತೆ. ಅದಕ್ಕೆ ಯಾವುದೇ ಎಲಾಸ್ಟಿಕ್ ಅಟ್ಯಾಚ್ ಮಾಡೋದಿಲ್ಲ. ಹಾಗಾಗಿ ನಾನು ಸೆಪ್ರೇಟ್ ಆಗಿ ಫ್ರಂಟ್ ಸೈಡ್ ಸ್ಕರ್ಟ್ ಹಾಗೂ ಬ್ಯಾಕ್ ಸೈಡ್ ಸ್ಕರ್ಟ್ ಸ್ಟಿಚ್ ಮಾಡ್ಕೋತೀನಿ. ಅದಕ್ಕೆ ಅಂತ ನಾನು ಇದು ಫೋಲ್ಡೆಡ್ ಸೈಡ್ ಆಗಿರೋದ್ರಿಂದ ಇದನ್ನು ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇಲ್ಲಿ ಲೈನಿಂಗ್ಗೆ ಜಾಯಿಂಟ್ ಪೀಸ್ ಅಟ್ಯಾಚ್ ಆಗಿದೆ. ಇಲ್ಲಿ ಬ್ಯಾಕ್ ಪಾರ್ಟ್ ಲೈನಿಂಗ್ನ ರಿಮೂವ್ ಮಾಡ್ಕೋತೀನಿ. ಫ್ರಂಟ್ ಪಾರ್ಟ್ ಲೈನಿಂಗ್ನ ಸೀದಾ ಸೈಡ್ ಬರೋ ರೀತಿ ಇಟ್ಕೋತೀನಿ.
ಇದ್ರ ಮೇಲೆ ನಾನು ನೆಟ್ ಸ್ಕರ್ಟ್ನ ಇಟ್ಕೋತೀನಿ. ನಂತರ ನಾನು ನೆಟ್ ಸ್ಕರ್ಟ್ ಹಾಗೂ ಲೈನಿಂಗ್ ಫ್ಯಾಬ್ರಿಕ್ ಎರಡನ್ನು ವೆಸ್ಟ್ ಹತ್ರ ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ. ಇದೇ ಥರ ನಾನು ಬ್ಯಾಕ್ ಪಾರ್ಟ್ ಲೈನಿಂಗ್ನ ಕೂಡ ವೆಸ್ಟ್ ಹತ್ರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಬೆಲ್ಟ್ನ ಸ್ಟಿಚ್ ಮಾಡೋಕೆ ಅಂತ ಕಟ್ ಮಾಡ್ಕೊಂಡಿರೋ ಬೆಲ್ಟ್ ಪೀಸ್ನ ಇಟ್ಕೊಂಡಿದ್ದೀನಿ. ಇವಾಗಿಲ್ಲಿ ಹೀಗೆ ಉಲ್ಟಾ ಮಾಡಿ ಇಟ್ಕೊಂಡು ಬೆಲ್ಟ್ ಪೀಸ್ನ ವೆಸ್ಟ್ಗೆ ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ. ಮೊದಲಿಗೆ ಇಲ್ಲಿ 1/2 ಇಂಚ್ಗೆ ಫೋಲ್ಡ್ ಮಾಡಿ ನಂತರ ಎಲಾಸ್ಟಿಕ್ ವಿಡ್ತ್ಗೆ ಸರಿ ಒಂದು ಹಾಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಬೆಲ್ಟ್ ಸ್ಟಿಚ್ ಆಗಿದೆ. ಇದು ಫ್ರಂಟ್ ಸೈಡ್ಗೆ ಬರುವಂಥದ್ದಾಗಿರುತ್ತೆ ಹಾಗೂ ಇದು ಬ್ಯಾಕ್ ಸೈಡ್ಗೆ ಬರುವಂಥದ್ದಾಗಿರುತ್ತೆ. ಈ ಬ್ಯಾಕ್ ಪಾರ್ಟ್ಗೆ ನಾನು ಎಲಾಸ್ಟಿಕ್ನ ಅಟ್ಯಾಚ್ ಮಾಡ್ಕೋತೀನಿ. ಅದಕ್ಕೆ ಅಂತ ಹೇಳಿ ನಾನು 12 ಇಂಚ್ಗೆ ಎಲಾಸ್ಟಿಕ್ ಲೆಂತ್ನ ತಗೊಂಡಿದ್ದೀನಿ. ಎಲಾಸ್ಟಿಕ್ ವಿಡ್ತ್ ಬಂದು 1 ಇಂಚ್ ಆಗಿರುತ್ತೆ. ಇವಾಗ ಈ ಎಲಾಸ್ಟಿಕ್ನ ಪಿನ್ ಸಹಾಯದಿಂದ ಬೆಲ್ಟ್ ಒಳಗಡೆ ಸೇರಿಸ್ಕೋತೀನಿ. ಇಲ್ಲಿ ಎಲಾಸ್ಟಿಕ್ನ ಬೆಲ್ಟ್ ಒಳಗಡೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಬೆಲ್ಟ್ 2 ತುದಿಗಳನ್ನು ಎಲಾಸ್ಟಿಕ್ಗೆ ಅಟ್ಯಾಚ್ ಮಾಡ್ಕೋತೀನಿ. ನಂತರ ಹೀಗೆ ಬಟ್ಟೆನ ಎಳೆದಿಟ್ಕೊಂಡು ಬೆಲ್ಟ್ ಸೆಂಟರ್ಗೆ ಇನ್ನೊಂದು ಸ್ಟಿಚ್ ಮಾಡ್ಕೋತೀನಿ. ಇವಾಗ ಇಲ್ಲಿ ಎಲಾಸ್ಟಿಕ್ ಸ್ಟಿಚ್ ಆಗಿದೆ. ನಂತರ ಫ್ರಂಟ್ ಪಾರ್ಟ್ನ ಬ್ಯಾಕ್ ಪಾರ್ಟ್ ಮೇಲಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಇವಾಗ ಇಲ್ಲಿ ಫ್ರಂಟ್ ಪಾರ್ಟ್ ಸ್ಕರ್ಟ್ ಹಾಗೂ ಬ್ಯಾಕ್ ಪಾರ್ಟ್ ಸ್ಕರ್ಟ್ ಎರಡನ್ನು 5 ಇಂಚ್ವರೆಗೆ ಒಟ್ಟಿಗೆ ಸ್ಟಿಚ್ ಮಾಡ್ಕೋತೀನಿ. ನಂತರ ನಾನು ನೆಟ್ ಫ್ಯಾಬ್ರಿಕ್ ಹಾಗೂ ಲೈನಿಂಗ್ ಫ್ಯಾಬ್ರಿಕ್ ಎರಡನ್ನು ಸೆಪರೇಟ್ ಆಗಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ಇಲ್ಲಿ ನೆಟ್ ಫ್ಯಾಬ್ರಿಕ್ನ ಮಾತ್ರ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ನೆಟ್ ಫ್ಯಾಬ್ರಿಕ್ ಸ್ಟಿಚ್ ಆಗಿದೆ. ನಂತರ ನೆಟ್ ಫ್ಯಾಬ್ರಿಕ್ನ ಒಳಗಡೆ ಸೇರಿಸ್ಕೊಂಡು ಲೈನಿಂಗ್ ಫ್ಯಾಬ್ರಿಕ್ನ ಮಾತ್ರ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಲೈನಿಂಗ್ ಫ್ಯಾಬ್ರಿಕ್ ಕೂಡ ಸ್ಟಿಚ್ ಆಗಿದೆ. ಸೈಡ್ ಸ್ಟಿಚ್ ಆಗಿದೆ. ಇದೇ ಥರ ಈ ಕಡೆ ಸೈಡ್ನು ಕೂಡ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ನಂತರ ಬಾಟಮ್ಗೆ ಫ್ರಿಲ್ನ ಮಾಡೋಕೆ ಅಂತ ಸ್ಕರ್ಟ್ನ ಕಟ್ ಮಾಡಿ ಉಳಿದಿರುವಂಥ ನೆಟ್ ಫ್ಯಾಬ್ರಿಕ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಫ್ರಿಲ್ ಲೆಂತ್ನ 3 ಇಂಚ್ಗೆ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ಕೋತೀನಿ. ನಂತರ ಈ 3 ಇಂಚ್ಗೆ ಕಟ್ ಮಾಡ್ಕೋತೀನಿ. ಇದೇ ಥರ ಇದ್ರ ಮುಂದೆ ಕೂಡ 3 ಇಂಚ್ಗೆ ಮಾರ್ಕ್ ಮಾಡಿ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಈ ನೆಟ್ ಪೀಸ್ನ ಹೀಗೆ ಜಾಯಿಂಟ್ ಮಾಡ್ಕೋತೀನಿ. ಹೀಗೆ ಎಲ್ಲ ಥರ ನೆಟ್ ಪೀಸ್ನು ಕೂಡ ಜಾಯಿಂಟ್ ಮಾಡ್ಕೋತೀನಿ. ನೆಟ್ ಪೀಸ್ ಜಾಯಿಂಟ್ ಆಗಿದೆ. ಇವಾಗ ಮಿಷಿನಲ್ಲಿ ನೆಟ್ ಪೀಸ್ನ ಫ್ರಿಲ್ ಮಾಡ್ಕೋತೀನಿ. ಅದಕ್ಕೆ ಅಂತ ಹೇಳಿ ಇಲ್ಲಿ ಒಂದು ಸಣ್ಣ ಸೂಜಿನ ತಗೊಂಡಿದ್ದೀನಿ. ಇದನ್ನ ನಾನು ಡಬಲ್ ಪ್ರೆಷರ್ ಫೂಟ್ ಮಧ್ಯೆ ಸೂಜಿನ ಸೇರಿಸ್ಕೋತೀನಿ. ಆವಾಗ ಈ ಡಬಲ್ ಫೂಟ್ ಈ ಥರ ಕಾಣುತ್ತೆ. ಇದು ಮೇಲೆ ಕೆಳಗಡೆ ಮೂವ್ ಆಗೋದಿಲ್ಲ. ಈ ಥರ ಮಾಡಿಕೊಂಡು ನಾನು ಈ ನೆಟ್ ಫ್ಯಾಬ್ರಿಕ್ ಮಧ್ಯೆ ಸ್ಟಿಚ್ ಮಾಡಿ ಫ್ರಿಲ್ ಮಾಡ್ಕೋತೀನಿ. ಮಿಷಿನಲ್ಲಿ ಈ ಥರ ಫ್ರಿಲ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗಿಲ್ಲಿ ಫ್ರಿಲ್ ಮಾಡ್ಕೊಂಡಿದ್ದೀನಿ. ಈ ನೆಟ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡೋಕ್ಕೂ ಮುಂಚೆ ಲೈನಿಂಗ್ ಬಾಟಮ್ನ ಡಬಲ್ ಫೋಲ್ಡ್ ಮಾಡಿ ಸುತ್ತ ಸ್ಟಿಚ್ ಮಾಡ್ಕೋತೀನಿ. ಅದಾದ ನಂತರ ನೆಟ್ ಫ್ಯಾಬ್ರಿಕ್ನ ಫೋಲ್ಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಡೈರೆಕ್ಟ್ ಆಗಿ ಫ್ರಿಲ್ನ ನೆಟ್ ಫ್ಯಾಬ್ರಿಕ್ ಬಾಟಮ್ಗೆ ಅಟ್ಯಾಚ್ ಮಾಡ್ಕೋತೀನಿ.
ಇಲ್ಲಿ ಫ್ರಿಲ್ನ ನಾನು ಒಂದ್ಸರಿ ಮಾತ್ರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನನಗೆ ಸಿಂಪಲ್ ಸ್ಕರ್ಟ್ ಅಂದ್ರೆ ಇಷ್ಟ, ಅದಕ್ಕೆ ಈ ತರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಗ್ರ್ಯಾಂಡ್ ಆಗಿ ಜಾಸ್ತಿ ಫ್ರಿಲ್ ಬೇಕು ಅಂದ್ರೆ 9 ರಿಂದ 10 ಮೀಟರ್ ವರೆಗೂ ಪ್ಲೇನ್ ನೆಟ್ ಫ್ಯಾಬ್ರಿಕ್ ನ ಯೂಸ್ ಮಾಡ್ಕೊಂಡು ಸೇಮ್ ಇದೇ ತರ ಸ್ಟಿಚ್ ಮಾಡ್ಕೊಂಡು ಫ್ರಿಲ್ ನ 4 ಸ್ಟೆಪ್ ವರೆಗೂ ಸ್ಟಿಚ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ವಿಡಿಯೋನ ನೋಡಿ ಯಾರಾದ್ರೂ ಸ್ಕರ್ಟ್ ನ ಸ್ಟಿಚ್ ಮಾಡ್ಕೊಂಡ್ರೆ ನನ್ಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಯಾವ ರೀತಿ ಸ್ಕರ್ಟ್ ಬಂತು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದೇ ತರ ಇನ್ನೂ ಜಾಸ್ತಿ ವಿಡಿಯೋಸ್ ಕನ್ನಡದಲ್ಲಿ ಮಾಡ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.